ಸೊ ಅಲ್ಲಿ ನಾವಿಬ್ರು ಕನೆಕ್ಟ್ ಆಗಿದ್ದು ಹೌದು. ಅದಾದ್ಮೇಲೆ ನಾವು ಸ್ವರ್ಗಕ್ಕೆ ಬಂದ ತಕ್ಷಣ ಇಲ್ಲಿ ಗೌತಮಿ ಜೊತೆ ನಾನು ಜಾಸ್ತಿ ಕ್ಲೋಸ್ ಆಗೋದೆ. ಆಗ ಶಿಶಿರ್ ಜೊತೆ ಮಾತುಕತೆ ಇರ್ತಿತ್ತು, ಬಟ್ ಅಷ್ಟ್ರ ಮಟ್ಟಕ್ಕೆ ಇರ್ಲಿಲ್ಲ. ಬಟ್ ಈ ತರ ಎಲ್ಲ ಆಗ್ತಿರ್ಬೇಕಾದ್ರೆ ಮುಂಚೆಯಿಂದಾನು ಶಿಶಿರ್ ಜೊತೆ ಅದೊಂದು ಬಾಂಡಿಂಗ್ ಇದ್ದಿದ್ರಿಂದ ಆ ಮನೇಲಿ ನಾನು ಯಾರ ಹತ್ರನಾದ್ರು ನನ್ಗೆ ಅನ್ಸ್ತಿರೋದನ್ನ ನಾನು ಶೇರ್ ಮಾಡ್ಕೊಳ್ಳೇಬೇಕು. ಅದು ಚಾಡಿ ಅಲ್ಲ, ಅದು ಹ್ಯೂಮನ್ ಟೆಂಡೆನ್ಸಿ. ನನಗೆ ಹಿಂಗ ಆಗ್ತಿದೆ ಅನ್ನೋದನ್ನ ನಾನು ಶೇರ್ ಮಾಡ್ಕೊಳ್ಬೇಕು. ಶೇರ್ ಮಾಡ್ಕೊಳ್ದೆ ನನ್ನ ಮನ್ಸಲ್ಲೇ ಇಟ್ಕೊಂಡು ನಾನು ನೋವು ಅನ್ಭವಿಸ್ಲಾ? ಆಗಲ್ಲ. ಇವಾಗ ಮಂಜಣ್ಣಂಗಾದ್ರೆ ಗೌತಮಿ ಇದ್ರು, ಗೌತಮಿಗಾದ್ರೆ ಮಂಜಣ್ಣ ಇದ್ರು, ನನಗೆ ಯಾರಿದ್ರು ಅಲ್ಲಿ? ನಾನು ಶೇರ್ ಮಾಡ್ಕೋಬೇಕು ಅಂದಾಗ ನಾನು ಶಿಶಿರ್ ಹತ್ರ, ಐಶು ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಹಿಂಗೆಲ್ಲ ಆಗ್ತಿದೆ, ನಾನು ಏನ್ ಮಾಡ್ಲಿ, ಇಲ್ಲಿ ನಾನೇ ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದೀನ, ಅಥವಾ ಇಲ್ಲಿಂದ ನಾನು ಹೊರಗೆ ಬರೋದು ಒಳ್ಳೇದಾ ಅಂತ ಹೇಳಿ ಡಿಸ್ಕಸ್ ಮಾಡಿದ್ದೆ. ಆ ಟೈಮಲ್ಲಿ ಅವರು ಒಂದಿಷ್ಟು ಸಲಹೆಗಳನ್ನ ಕೊಟ್ಟರು. ಆ್ಯಂಡ್ ಪ್ರತಿ ಸಲ ನಾನು ಕುಗ್ದಾಗ್ಲೂ ಅಥವಾ ನಾನು ಏನೇ ಒಂದು ಒಳ್ಳೇದು ಮಾಡಿದಾಗ್ಲೂ ಅದನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಿದ್ದಾಗಿರ್ಬೋದು, ಅಥವಾ ನಾನು ಲೋ ಫೀಲ್ ಮಾಡ್ತಿದ್ದಾಗ ನನಗೆ ಸಪೋರ್ಟ್ ಮಾಡ್ತಿದ್ದಿದ್ದಾಗಿರ್ಬೋದು, ನನಗೆ ಒಂದು ಧೈರ್ಯ ಹೇಳ್ತಿದ್ದಿದ್ದಾಗಿರ್ಬೋದು ಅವರಿಬ್ಬರೇನೆ. ಸೊ ಹಾಗಾಗಿ ಅವರಿಬ್ಬರ ಬಗ್ಗೆ ದೇ ಆರ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆ ಒಂದು ಫ್ರೆಂಡ್ಶಿಪ್ ಹಾಗೆ ಕಂಟಿನ್ಯೂ ಮಾಡೋಕ್ಕೂ ನಂಗೆ ಇಷ್ಟ ಇದೆ.